ಕೆತ್ತಿರೋದು ಕಾಣಿಸ್ತಾ ಇದೆಯಲ್ಲ, ಅಷ್ಟು ಅದ್ರ ಕೆಳಗಡೆ, ಯಾಕಂದರೆ ಇಲ್ಲಿ 70 ಅಡಿ ಇದೆ, ಅದ್ರ ಕೆಳಗಡೆ ಒಂದು 5 ಅಡಿ ಇದೆ ಅಷ್ಟೇ. ಅಲ್ಲೇನೋ ಬಾಕ್ಸ್ ಇಟ್ಟಿದ್ದಾರಂತೆ, ಅಲ್ಲಿ ಒಬ್ಬೊಬ್ಬರಾಗಿ ಇಳಿಸಿ 3 ಸಲ ಮುಳುಗಿಸಿ ಎಬ್ಬಿಸಿ ಅವರು ದೋಣಿಗಳಿಗೆ ಕಳಿಸ್ತಾರೆ ಸ್ನಾನ ಮಾಡಿಸಿ. ಒಬ್ಬರಿಗೆ 50 ರೂಪಾಯಿ ಅಂತಾರೆ, ಕೆಲವರು 100 ರೂಪಾಯಿ ಕೇಳ್ತಾರೆ, ಕೆಲವರು 200 ಹೇಳ್ತಾರೆ. ಆನೇಕಲ್ಲಿಂದ ಬಂದಿದ್ದೀವಿ, ಚೆನ್ನಾಗಿದೆ. ನೀವು ಬುಕ್ ಮಾಡ್ಕೊಂಡು ಬೆಂಗಳೂರಿಂದ ಯಶವಂತಪುರದಿಂದ ಬಂದಿರೋದು. ಕಾಶಿ ದರ್ಶನ ಮಾಡಿದ್ರೆ? ಕಾಶಿ ದರ್ಶನ ಚೆನ್ನಾಗಾಯ್ತು. ಮೊದಲನೇ ದಿನನ ಮೊದಲನೇ ಟೈಮ್ ಅಥವಾ ಫಸ್ಟ್ ಟೈಮ್ ಕಾಶಿ ದರ್ಶನ? ಫಸ್ಟ್ ಟೈಮ್. ಪ್ರಯಾಗ್ರಾಜ್ ಫಸ್ಟ್ ಟೈಮ್. ವ್ಯವಸ್ಥೆ ಏನು ಅನ್ನಿಸ್ತು? ಚೆನ್ನಾಗಿದೆ. ವಯಸ್ಸಾದವರೆಲ್ಲ ಬರ್ಬೋದು ಅನ್ಸುತ್ತೆ. ಬೇಡ ಬೇಡ ಬೇಡ. ಅಯ್ಯಪ್ಪ ಸರ್ ಅವ್ನ ಕೇಳಿ ಕೊಡಿ ಸರ್, ಅವ್ನಿಗೆ ಅಭ್ಯಾಸ ಇರ್ತದೆ. ತು ಪಕಡೋ ಯಾರು. ಅಯ್ಯೋ. ದಿನ 7 ತೀರ್ಥಕ್ಷೇತ್ರಗಳಲ್ಲಿ ರಾಜ ತೀರ್ಥಕ್ಷೇತ್ರ ಅಂತ ಕರೆಸ್ಕೊಳ್ಳುವಂಥ ಪ್ರಯಾಗ್ರಾಜ್ ಸಂಗಮಕ್ಕೆ ಹೊರಟಿದ್ದೀವಿ. ತುಂಬಾ ಪ್ರಾಮುಖ್ಯವಾದಂಥ ಒಂದು ಸ್ಥಳ ನೋಡಿ. ನಮ್ಮ ಯಾತ್ರಿಗಳೆಲ್ಲ ಇಳಿತಾ ಈ ಕಡೆ ಬಸ್ ಕಡೆ ಹೊರಡ್ತಾ ಇದ್ದೀವಿ. ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ. ಬಸ್ ಹತ್ಕೊಂಡು ಸಂಗಮಲ್ಲಿ ಯಾರ್ಯಾರು ತೀರ್ಥ ಸ್ನಾನ ಮಾಡಬೇಕು ಅದನ್ನು ಮಾಡಿಕೊಂಡು ಮುಳುಗಿ ಮತ್ತೆ ಜನವರಿಯಿಂದ ಮತ್ತೆ ಒಂದು ದೊಡ್ಡದಾದ ಕಾರ್ಯಕ್ರಮಗಳಿದೆ, ಅದಕ್ಕೋಸ್ಕರ ಸ್ವಲ್ಪ ರಶ್ ಇರುತ್ತೆ ಅಂತ ಹೇಳಿದ್ರು. ಸಂಕ್ರಾಂತಿ ಬೇರೆ ಬರ್ತಾ ಇದೆಯಲ್ಲ ನೋಡಿ. ತಾತ ಅವರು ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ. ತೀರ್ಥಕ್ಕೆ ಸ್ನಾನ ಮಾಡಲೇ ಮುಳುಗ್ತಾರಂತೆ. ಮುಳುಗ್ತೀರಲ್ಲ? ಮುಳುಗ್ತೀರಾ? ತೀರ್ಥ ಸ್ನಾನ ಮಾಡ್ತೀರಾ? ಮಾಡೋಣ. ಫುಲ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ತಾತ, ಯಾವಾಗಲೂ ರೆಡಿ ಇರ್ತಾರೆ. ಯೋಗಿ ಅವರೇ, ನೀವು ಮಾಡ್ತೀರಾ ತೀರ್ಥ ಸ್ನಾನ? ಮಾಡ್ತೀರಾ? ಭಾಳ ಸಂತೋಷ. 8 ರಾತ್ರಿ 9 ದಿನ. ಶನಿವಾರ ಬೆಳಗ್ಗೆ ಬೆಂಗಳೂರಿನ ಹೋದ ವಾರ 10 ಗಂಟೆಗೆ ಬಿಟ್ಟವ್ರು ನಾವು. ಬೆಳಗ್ಗೆ ಅಯೋಧ್ಯ, ಕಾಶಿ, ಅಯೋಧ್ಯ, ಗಯಾ, ಮಹಾಬೋಧಿ ಟೆಂಪಲ್ ಎಲ್ಲ ನೋಡಿಕೊಂಡು ಶುಕ್ರವಾರ ಇವತ್ತು ಪ್ರಯಾಗ್ರಾಜಿಗೆ ಬಂದಿದ್ದೀವಿ. ಇಲ್ಲಿ ದರ್ಶನ ಸಂಗಮದಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಟ್ರೈನಲ್ಲೇ ಊಟ ಮಾಡ್ಕೊಂಡು ಹೊರಟ್ರೆ ಇನ್ನೆಲ್ಲೂ ಸ್ಟಾಪ್ ಇರಲ್ಲ ಅಂದರೆ ಡಿಬೋರ್ಡಿಂಗ್ ಪಾಯಿಂಟ್ಸ್ ಇರುತ್ತೆ. ಮೊದಲನೇ ಡಿಬೋರ್ಡಿಂಗ್ ಪಾಯಿಂಟ್ ಬಂದು ಬೆಳಗಾವಿ, ಅದಾದಮೇಲೆ ಹುಬ್ಬಳ್ಳಿ, ದಾವಣಗೆರೆ, ಬೀರೂರು ಜಂಕ್ಷನ್ನು, ತುಮಕೂರು, ಕೊನೆ SMBT ಬೆಂಗಳೂರು ಲಾಸ್ಟ್ ಸ್ಟಾಪ್ ಡಿಬೋರ್ಡಿಂಗು. ಬೆಂಗಳೂರನ್ನ ನಾವು ನಮ್ಮ ಪ್ರಕಾರ ಭಾನುವಾರ ರಾತ್ರಿ ತಲುಪ್ತೀವಿ. ಇವತ್ತು ಮಧ್ಯಾಹ್ನ, ಶುಕ್ರವಾರ ಮಧ್ಯಾಹ್ನ ಇಲ್ಲಿ ಬಿಟ್ಟರೆ ಬೆಂಗಳೂರನ್ನ ಭಾನುವಾರ ರಾತ್ರಿ ತಲುಪ್ತೀವಿ. ಸೊ ನೋಡೋಣ ಪ್ರಯಾಗ್ರಾಜ್ ನೋಡಿ ಎಷ್ಟು. ಆ ಕುಂಭಮೇಳದ ಟೈಮಲ್ಲಿ ಏನಾದರೂ ಬಂದಿದ್ದರೆ ಈ ಜಾಗದಲ್ಲಿ ಕಾಲಿಡೋಕ್ಕಾಗ್ತಿತ್ತಾ? ಯಾಕಂದರೆ ದೇಶದ ಎಲ್ಲ ಕಡೆ, ಪ್ರಪಂಚದ ಇಷ್ಟಿಷ್ಟು ಜಾಗಗಳಿಂದ ಇಲ್ಲಿ ಒಂದು ಸ್ನಾನ ಮಾಡಬೇಕು, ಕುಂಭಮೇಳ ನೋಡಬೇಕು ಅಂತ ಬಂದಿದ್ದರು. ನಾವು ಅವಾಗ ಬರಲಿಲ್ಲ, ಇವಾಗ ಬಂದಿದ್ದೀವಿ. ಸಮಯ ಈಗ 7:42 ಕರೆಕ್ಟಾಗಿ. ಅಲ್ಲಿ ಹಿಂದೆ ನಿಮಗೆ ಟೈಮ್ ಕಾಣಿಸ್ತಿದೆ ಅಂತ ಕಾಣಿಸುತ್ತೆ. ವೆದರ್ ಕಂಡೀಷನ್ ಬಂದು 12 ಡಿಗ್ರಿ ಇದೆ. ಸೊ ಯೋಚನೆ ಮಾಡಿ ಎಷ್ಟು ತಣ್ಣಗೆ, ಎಷ್ಟು ಕೊರಿತಾ ಇರಬೇಡ ಅಂತ. 12 ಡಿಗ್ರಿ. ನಮ್ಮ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಮ್ಯಾಕ್ಸಿಮಮ್ ಅಂದರೆ 17 ಹೋಗ್ತಿದೆ, 16 ಇರುತ್ತೆ ಒಂದೊಂದು ದಿನ, ಇಲ್ಲ 17 ಮಧ್ಯರಾತ್ರಿ ಹಿಂಗೆ. ಬಟ್ ಈಗ ಇಲ್ಲಿ 7:45 12 ಡಿಗ್ರಿ. ಇವರು ನಮ್ಮ ಕೋಚ್ ಮ್ಯಾನೇಜರು, ನಮ್ಮ ಗೈಡ್ ಕೂಡ. ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಎಲ್ಲ ಹೇಳ್ತಾರೆ. ಒಬ್ಬರು ಕನ್ನಡದವ್ರು ಇರ್ತಾರೆ, ಇಬ್ಬರು ಇರ್ತಾರೆ. ಒಬ್ಬರು ಕನ್ನಡದವ್ರು ಇರ್ತಾರೆ, ಒಬ್ಬರು ಹಿಂದಿ ಮಾತಾಡೋರು ಇರ್ತಾರೆ, ಗೈಡ್ಸ್ಗಳು, ಕೋಚ್ ಮ್ಯಾನೇಜರ್ಸ್ಗಳು. ಪೇಯ್ಡ್ AC ವೇಟಿಂಗ್ ಹಾಲ್ ಅಂತೆ. ದುಡ್ಡು ಕೊಟ್ಬಿಟ್ಟು AC ಕೂತ್ಕೋಬೇಕು. ಯಾಕಂದರೆ ನೀವೇನಾದರೂ ಸಮ್ಮರಲ್ಲಿ ಬಂದರೆ ಇಲ್ಲಿನ ಕಂಡೀಷನ್ ಆ ರೀತಿ ಇರುತ್ತೆ. ಇಲ್ಲಿ ಏನು 12 ಡಿಗ್ರಿ ಇದೆ, ದೆಗೆ ಶೆಕೆ ತಡ್ಕೊಳಕ್ಕಾಗಲ್ಲ. ಟಿಕೆಟ್ ಕೌಂಟರ್ಸು. ಈಗ ಮುಂದೆ ನಮಗೋಸ್ಕರ ಬಸ್ಗಳು ಕಾಯ್ತಾ ಇದೆ, ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ನೋಡಿ, ನಮ್ಮನ್ನು ಪಿಕ್ ಮಾಡೋಕ್ಕೆ ಅಂತ ಬಸ್ ಇದೆ. ಆ ಥರ 650 ಜನ ಪ್ರಯಾಣಿಕರಿಗೆ ಬಸ್ ವ್ಯವಸ್ಥೆ ಇದೆ. 5 ಕಿಲೋಮೀಟರ್, ನಾನು ಆಗಲೇ ಹೇಳ್ದಾಗೆ. ನೋಡಿ, ಎಲ್ಲ ಕೈ ತೋರಿಸ್ತಾ ಇದ್ದಾರೆ. ನಾವು ಹೊತ್ಕೋತಾ ಇರೋ ಟ್ರೈನ್ ಭಾರತ್ ಗೌರವ್ ಟ್ರೈನ್, ಟೂರಿಸ್ಟ್ ಟ್ರೈನ್, ಬಸ್ ನಂಬರ್ 15, IRCTC ಟೂರಿಸಮ್.
ಬಸ್ಸಿನಲ್ಲಿ ಬಂದಾಯ್ತು. ಒಳ್ಳೆ ಬಸ್ಸು, ರಿಲ್ಯಾಕ್ಸ್ ಬಸ್ ಇದ್ರೆ. ಕುಂಭಮೇಳಲ್ಲಿ ಹಿಡಿದಂಥ ಜಾಗ ನೋಡಿ. ಆ ಟೆಂಟ್ಗಳು ಇನ್ನೂ ಹಾಗೆ ಇದೆ. बोलो भाई कैसे चल रहा है? बहुत बढ़िया रहा है. ठीक है. हाँ, त्रिवेणी संगम ನೋಡಿ. ನಮ್ಮ ಬಸ್ ಡ್ರೈವರ್ ಹೇಳ್ಬೇಕಂದ್ರೆ ತ್ರಿವೇಣಿ ಸಂಗಮ್ ಮೇರಾ भी ले लो ಅಂತವ್ರೆ. ಚಲೋ ಭಾಯ್. ರೈಲ್ವೆ ಟ್ರ್ಯಾಕ್ ಇದೆ ಅಲ್ಲಿ ಮೇಲ್ಗಡೆ. ಹಾ, ಅಚ್ಚಾ ಅಚ್ಚಾ. ನೀವೇನು ನೋಡ್ತಿದ್ದೀರಾ, ತೀರ್ಥ ಇದನ್ನ ತಗೊಂಡೋಗೋದಕ್ಕೆ ಅಂತ ಈ ಥರ ಕ್ಯಾನ್ಗಳಲ್ಲಿ ಕೂಡ ಇಟ್ಟು ಮಾರ್ತಾ ಇದ್ದಾರೆ. ತೊಗೊಂಡು ಈಗ ಯಾರು ಇಲ್ಲಿಗೆ ಬರೋಕ್ಕೆ ಆಗ್ತಿರೋರು ಊರಿಗೆ ತೊಗೊಂಡೋಗ್ತಾರೆ ತ್ರಿವೇಣಿ ಸಂಗಮ ತೀರ್ಥನ. ಅವ್ರು ತಗೊಂಡೋಗಿ ಅವ್ರ ತಲೆ ಮೇಲೆ ಪ್ರೋಕ್ಷಣೆ ಮಾಡೋದು. ವೀಕ್ಷಕರೇ, ಈಗ ನೀವು ನೋಡ್ತಿದ್ದೀರಾ ಎದುರುಗಡೆ ಫೋರ್ಟ್, ಕಿಲಾ ಅಂತ ಕರೀತಾರೆ ಇದನ್ನ. ಅಲಹಾಬಾದ್ ಫೋರ್ಟ್ ಅಥವಾ ಪ್ರಯಾಗ್ರಾಜ್ ಫೋರ್ಟ್ ಅಂತ ಕೂಡ ಕರೀತಾರೆ. ಇದನ್ನ 1583ರಲ್ಲಿ ಮುಘಲರು ಕಟ್ಟಿರೋದು ಈ ತ್ರಿವೇಣಿ ಸಂಗಮದ ಹತ್ರ. ಅಲಹಾಬಾದ್. ನೋಡಿ ಬೋಟಿಂಗ್ ವ್ಯವಸ್ಥೆ ಹೇಗಿದೆ, ಸೂಪರ್ ಆಗಿದೆ. ಎಲ್ಲರೂ ಲೈಫ್ ಜಾಕೆಟ್ ಹಾಕೊಂಡು ಬೋಟಿಂಗ್ ಹೋಗ್ತಾ ಇದ್ದಾರೆ. 200 ರೂಪಾಯಿ ಅಂತೆ ಬೋಟಿಂಗ್ ಅಲ್ಲಿ ಪ್ರಯಾಣ ಮಾಡೋದಕ್ಕೆ. 200 ರೂಪೀಸ್ ಅಂತ ನಮಗೆ ಟ್ರೈನಲ್ಲಿ ಅನೌನ್ಸ್ ಮಾಡಿದ್ರು, ಅದಕ್ಕಿಂತ ಜಾಸ್ತಿ ಕೊಡಬೇಡಿ ಅಂತ. ಸೊ ಎಲ್ಲರನ್ನು ಕೂರಿಸ್ಕೊಂಡು ನೋಡಿ ಎಲ್ಲಿವರೆಗೂ ಕರ್ಕೊಂಡು ಹೋಗಿದ್ದಾರೆ. ಎಲ್ಲರೂ ಕನ್ನಡನ ಕಲ್ತ್ಕೊಬಿಡ್ತಾರೆ. ಬರ್ತಾ ಹೋಗ್ತಾ 200 ಬನ್ನಿ ಬನ್ನಿ, ಬರ್ತಾ ಹೋಗ್ತಾ 200 ಬನ್ನಿ ಬನ್ನಿ ಅಂತ. 200 ರೂಪಾಯಿ ತಲೆಗೆ. ಪಕ್ಷಿಗೆ ಇದನ್ನ ಹಾಕಕ್ಕೆ ಅಂತ ಈ ಹುಡುಗ ಮಾರ್ತಾ ಇದ್ದಾನೆ. ಇಲ್ಲಿಂದ ಹೋಗಿ ನೋಡಿ ಅಲ್ಲಿವರೆಗೂ ಯಾವುದೋ ಒಂದು ಬೋಟ್ ಹೋಗ್ತಾ ಇದೆ. ಎಷ್ಟು ದೂರ ಕರ್ಕೊಂಡು ಹೋಗ್ತಾರೋ. ಎಲ್ಲ ಒಂದು ಮಿಷಿನ್ ಬೋಟ್ ಇಲ್ಲ, ಎಲ್ಲ ಕೈನಲ್ಲೇ ರೋ ಮಾಡ್ತಾ ಇರೋದು, ರೋಯಿಂಗ್ ಬೋಟ್ಸ್. ಏನೋ ಹೇಳ್ತಿದ್ರಲ್ಲ, ಮಾಡಬೇಕು ಅಲ್ಲ, ಇವ್ರಿಗೇನೋ ಹೇಳ್ತಿದ್ರಲ್ಲ, ಏನೋ ಬೇಡ ಸುಮ್ಮನಿರ ಮಗನೇ, ನಾನು ಎದುರು ಬೇಡ ಅಂತ ಇದ್ರು. ಅವ್ರು ಧೈರ್ಯ ತುಂಬ್ತಾ ಇದ್ರು ಮಗನಿಗೆ. ಸ್ನಾನ ಮಾಡ್ತೀನಿ, ನಾನು ಏನಾರು ಕಷ್ಟ ಆಗ್ಲಿ ಮಾಡೇ ಮಾಡ್ತೀನಿ. ನೋಡಿ 82 ವರ್ಷದ ಪ್ರಾಯ, ಸ್ನಾನ. ನಾವು ತಲೆ ಮೇಲೆ ನೀರು ಹಾಕೊಳ್ಳೋದು ಅಂತ ಯೋಚನೆ ಮಾಡ್ತೀವಿ. ತಲೆ ಮೇಲೆ ಸುಮ್ಮನೆ ನೀರು ಪ್ರೋಕ್ಷಣೆ ಮಾಡ್ಕೊಳ್ಳೋಣ ಅಂತ ನಾವು ಯೋಚನೆ ಮಾಡ್ತಿದ್ರೆ 82 ವರ್ಷದ ಪ್ರಾಯದವ್ರು ಅವ್ರ ಮಗನಿಗೆ ಎದುರು ಬೇಡ ಸುಮ್ಮನೆ ಇರೋ ಅಂತ ಹೇಳ್ತಾವ್ರೆ. ನೋಡಿ ಹಂಗಿರ್ಬೇಕಿದ್ರೆ. ಇಲ್ಲಿ ನಿಮಗೆ ನದಿ ತೀರದಲ್ಲಿ ಈ ರೀತಿ ಇದನ್ನ ದೀಪಾನ್ ಮಾರ್ತಾ ಇರ್ತಾರೆ. ಅಲ್ಲೋಗಿ ನೀರಲ್ಲಿ ಹಚ್ಚಿ ಬಿಡ್ತಾರಲ್ಲ, ಅದಕ್ಕೆ ಎಷ್ಟಕ್ಕೆ ತಗೊಂಡ್ರು? 30 ರೂಪಾಯಿ ಅಂತೆ ಒಂದು ಸೆಟ್ ದೀಪ. ನೋಡಿ ಅವ್ರ ಕೈನಲ್ಲಿ ಹಿಡಿದಿದ್ದಾರೆ. 30 ರೂಪಾಯಿದು. ಕಾಸು ಕೊಡುವಮ್ಮ. ಇವರು ಕನ್ನಡ ಕಲ್ತ್ಬಿಟ್ಟವ್ರು. ತಾತ ಏನ್ ಹೇಳ್ತಾವ್ರು ಕೇಳಿ, ಸ್ನಾನ ಮಾಡೋದು ಹಿಂಗೆ ಇದಾಕ್ಬಿಟ್ರೆ ಅಂತ, ಅದಕ್ಕೆ ಹೇಳ್ತಾ ಇದ್ದಾವ್ರು. ಇವ್ರು ಹೇಳ್ತಾವ್ರೆ ಅಲ್ಲಿ ಕರ್ಕೊಂಡು ಹೋಗ್ಮೇಲೆ ಮಧ್ಯದಲ್ಲಿ ಇದನ್ನ ತೆಗೆದ್ಬಿಟ್ಟು ಇಳಿಬೇಕಂತೆ. ಇದು ಲೈಫ್ ಸೇವಿಂಗ್ ಜಾಕೆಟ್ ತಾತ. ಇದನ್ನ ತೆಗೆದು ನಾವೇ ಅಲ್ಲಿ ಹೇಳೋದು ಅಷ್ಟೇ, ಅದು ಈ ಚಳಿನಲ್ಲಿ. ಪಾಪ ಗೊತ್ತಾಗಿಲ್ಲ. आप लोगों की मोटर क्यों नहीं है बोट में? अलाउड है नहीं है? पेट्रोल लीक, डीजल लीक हो जाता है. सो वೀಕ್ಷಕರೇ, यमुना भी नहाएगा, गंगा भी नहाएगा, त्रिवेणी में नहीं नहाएगा. अच्छा, स्नान करेगा, तीनों को नदी का संगम त्रिवेणी का मिलन आप एक डुबकी मारूंगा तो तीनों को संगम का मिलन हो जाएगा आपको. अच्छा ठीक है. आपको हम चलेंगे वहाँ, चेंजिंग पानी दिखाई देंगे, वहाँ वीडियो बनाने बिल्कुल डिफरेंट पानी दिखाई देंगे आपको. ठीक है. गंगा का ಸೊ ಏನು ಹೇಳ್ತಾ ಇದ್ದಾರೆ ಅಂದರೆ, ತ್ರಿವೇಣಿ ಸಂಗಮದ ನೀರು ಕಲರು ಬೇರೆ ಥರ ಇರುತ್ತೆ, ಬೇರೆ ರೀತಿಯೇ ಇರುತ್ತೆ ಅಂತೆ. ಆಮೇಲೆ ಈ ಅಸ್ಥಿ ಬಿಡೋರು, ಈಗ ನಾವೆಲ್ಲಿ ಹತ್ಕೊಂಡ್ವಲ್ಲ ಹಿಂದೆ, ಹತ್ಕೊಂಡಿದ್ದ ಜಾಗದಿಂದ
ತೊಗೊಂಬಂದು ತ್ರಿವೇಣಿ ಸಂಗಮದ ಹತ್ರ ಮುಂದೆ ಅಸ್ಥಿ ಬಿಡ್ತಾರಂತೆ. ಕೆಲವ್ರು ಬಂದು ಇಲ್ಲಿಗೆ ಬಿಡೋದನ್ನು ಒಂದು ಮಾಡ್ತಾರಲ್ಲ ಅಂಥದ್ದು. ದೂರದಿಂದ ನೋಡಿ ನಮ್ಗೆ ಕರ್ಕೊಬಂದು ಇಲ್ಲಿ ತ್ರಿವೇಣಿ ಸಂಗಮ ಅಂದರೆ ಜಾಗ ಇರೋದು, ಈ ಜಾಗದಲ್ಲಿ ಕರ್ಕೊಂಡೋಗಿ ಸ್ನಾನ ಮಾಡಿಸ್ತಾ ಇದ್ದಾರೆ. ಅಂದರೆ ಸ್ವಲ್ಪ ಗ್ಯಾಪ್ ಇದೆ, ಸ್ವಲ್ಪ ಮಾತ್ರ. ಹೆಂಗೆ ಅಂತಂದರೆ ಒಂದು ನೋಡಿ ಅಲ್ಲೇನು ಗ್ಯಾಪ್ ಕಾಣಿಸ್ತಾ ಇದೆ ನಿಮ್ಗೆ, ಇಲ್ಲಿ ಕಟ್ಟಿರೋದು ಕಾಣಿಸ್ತಾ ಇದೆಯಲ್ಲ, ಅಷ್ಟು ಅದ್ರ ಕೆಳಗಡೆ, ಯಾಕಂದರೆ ಇಲ್ಲಿ 70 ಅಡಿ ಇದೆ, ಅದ್ರ ಕೆಳಗಡೆ ಒಂದು 5 ಅಡಿ ಇದೆ ಅಷ್ಟೇ. ಅಲ್ಲೇನೋ ಬಾಕ್ಸ್ ಇಟ್ಟಿದ್ದಾರಂತೆ, ಅಲ್ಲಿ ಒಬ್ಬೊಬ್ಬರಾಗಿ ಇಳಿಸಿ 3 ಸಲ ಮುಳುಗಿಸಿ ಎಬ್ಬಿಸಿ ಅವರು ದೋಣಿಗಳಿಗೆ ಕಳಿಸ್ತಾರೆ ಸ್ನಾನ ಮಾಡಿಸಿ. ಒಬ್ಬರಿಗೆ 50 ರೂಪಾಯಿ ಅಂತಾರೆ, ಕೆಲವರು 100 ರೂಪಾಯಿ ಹೇಳ್ತಾರೆ, ಕೆಲವರು 200 ಹೇಳ್ತಾರೆ. ಬಟ್ ಅಲ್ಲಿ ಹೇಳ್ತಿದ್ದೇನು ಅಂದರೆ ನಮ್ಮ ಬೋಟ್ ನಡೆಸ್ತಾ ಇದ್ದವರು 50 ರೂಪಾಯಿ ಅಂತ ಹೇಳಿ ಅಂತ ಕೊನೆಗೆ ಒಪ್ಕೊಂಡ್ರು 50 ರೂಪಾಯಿಗೆ. ನೋಡಿ ಇಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ರೀತಿ ಇದೆ ಪ್ರಯಾಗ್ರಾಜಲ್ಲಿ ತ್ರಿವೇಣಿ ಸಂಗಮದ ಸ್ನಾನದ ವ್ಯವಸ್ಥೆ. ಈ ಬದಿನಲ್ಲಿ ಎಲ್ಲೂ ಸ್ನಾನ ಮಾಡಲ್ಲ, ಇಲ್ಲಿ ಕರ್ಕೊಂಡ್ಬಂದು. ಯಾಕಂದರೆ ತ್ರಿವೇಣಿ ಸಂಗಮ ಆಗೋದೇ ಈ ಸ್ಥಳದಲ್ಲಂತೆ. ಮುಂದೆ ನಿಮ್ಗೆ ಅಲ್ಲಿ ಬರೀ ಯಮುನಾ ಮಾತ್ರ. ಸೊ ಇಲ್ಲಿ ಸಂಗಮ ಆಗೋದು ಗಂಗೆ, ಇದೆಲ್ಲ ಈ ಜಾಗ ಪವಿತ್ರವಾದ ಸ್ಥಳ, ಸ್ನಾನಕ್ಕೆ ಇದೆ ಅಂತ ಹೇಳ್ತಾರೆ. ಓಕೆ ವೀಕ್ಷಕರೇ, ನಾವು ಹೋಗ್ತಾ ಇರೋಂಥ ಸ್ಥಳ ಈಗ ಅಕ್ಬರ್ ಕೋಟೆ, ಮುಘಲರು ಕಟ್ಟಿದಂಥ ಅಕ್ಬರ್ ಕೋಟೆ. ನೋಡಿ ಟೆಂಪಲ್ ಒಳಗಡೆ ದೇವಸ್ಥಾನ ಇದೆಯಂತೆ, ಏನೆಲ್ಲ ಮಾಡಿದ್ದಾರೆ. ಇಲ್ಲಿ ಏನೋ ಸೂಚನೆ ಬರೆದಿದ್ದಾರೆ ಹಿಂದಿನಲ್ಲಿ, ಓದಕ್ಕೆ ಕಷ್ಟ. ಒಂದು ಆಶಯ ವಾಟ್ ಸಂಕ್ಷಿಪ್ತ ಪರಿಚಯ ಅಲ್ಲಿ ಮುಂದೆ ಬರೆದಿರೋದು ಫಸ್ಟ್ ಲೈನು. ಇದು ಅಕ್ಷಯ ವಾಟ್ ಕಾ ಆರ್ಯ ಏಸಾ ವಟ ವೃಕ್ಷ ಚಿಸಾಕ್. ಅಯ್ಯೋ ಬೇಡ ಬಿಡಿ, ಇವತ್ತೆಲ್ಲ ಓದ್ತಾ ಕೂತ್ಕೊಂಡ್ರೆ. ನಮಗೆ ಸ್ಕೂಲ್ಗಳಲ್ಲಿ ಹಿಂದಿ ಟೆಕ್ಸ್ಟ್ ಬುಕ್ಸ್ ಇತ್ತು, ಆವಾಗ ಓದ್ತಿದ್ದು. ಈಗೆಲ್ಲ ಮರ್ತೋಗಿದೆ. ಭಾರತ್ ಗೌರವ ಅಲ್ಲ. ಹೆಂಗೆ ಅನ್ನಿಸ್ತಾ ಇದೆ ಮೇಡಮ್ ಟ್ರಿಪ್? ಹೆಂಗೆ ಅನ್ನಿಸ್ತಾ ಇದೆ? ಚೆನ್ನಾಗಿದೆಯಾ? ಬೇರೆಯವ್ರು ಬರೋದಕ್ಕೆ ರೆಕಮೆಂಡ್ ಮಾಡ್ತೀರಾ? ಮದ್ದುಗುಂಡು ಕ್ಯಾನನ್ ಇಟ್ಟಿದ್ದಾರೆ, ಮದ್ದುಗುಂಡು ಯೂಸ್ ಮಾಡ್ತಿದ್ದಾನೆ, ವಾಚ್ ಟವರ್ ಥರ. ನೋಡಿ ಯಾವ ರೀತಿ ಇದೆ, ಇದು ಕೋಟೆ ಒಳಗಿರುವಂಥದ್ದು. ಅನೌನ್ಸ್ ಮಾಡ್ತಾರೆ ಯಾರು ದಕ್ಷಿಣ ಕೊಟ್ಟರು, ಅವ್ರು ಅನ್ಕೊಂಡಿದ್ದು ಇಡೇ ಇರಲಿ ಅಂತ. ನೋಡಿ ಅವ್ರು ಅನ್ಕೊಂಡಿದ್ದು ಉಯ್ದಾಗ ಕೂಗ್ತಾ ಇದ್ರಲ್ಲ ಹಳ್ಳಿ ಕಡೆ, ಹಂಗೆ ಅವ್ರು ಇಷ್ಟು ಕೊಟ್ಟರು ಅವ್ರು ಒಳ್ಳೇದಾಗ್ಲಿ, ಇವ್ರು ಇಷ್ಟು ಕೊಟ್ಟರು ಇವ್ರು ಒಳ್ಳೇದಾಗ್ಲಿ, ಆ ರೀತಿ ಹೇಳ್ತಾ ಇದ್ದಾರೆ. ಇಲ್ಲಿಂದ ಇಳ್ಕೊಂಬಂದ್ರೆ ನೋಡಿ ಈ ರೀತಿ ಇದೆ. रामपाल जी की माता पिता के नाम से 10 रुपए का दान अदा कर लिया। वहाँ बोलो भर बोलो भाई बस बोलो, वहाँ बोलो भगवान के नीचे लिए आए उदार भाई ने माता पिता के नाम से दान अदा कर लिया। क्या बोलो नाम बोलिए, वहाँ बोलो बाबू जी। अरे तिलक छूए पैसा नहीं लगता है, भगवान का तिलक छू लेना। नाम बोलिए बाबा को, बाबा सिंगा के लिए वहाँ दान करे, बाबा को सेवा करे, बाबा सभी लोग दान करे बाबा को अपने अपने हाथ से। बाबा को बाबा भोलेनाथ धर्म करे बाबा को, सभी लोग अपने अपने अच्छे आगे रे सर से गुणाओ 3 बार, सर से उतार के करो अपना पैसा। शनि महाराज बोलो, शनि देव महाराज की जय।
ಎಂಟ್ರೆನ್ಸ್ ಆ ಕಡೆಯಿಂದ ಬಂದು ನೋಡಿ ಹಿಂದೆಗಡೆ ಎಕ್ಸಿಟ್ ಈ ಥರ ಇದೆ ಈ ವೃಕ್ಷದ ಹತ್ರ. ವೀಕ್ಷಕರೇ, ಸಂಗಮದ ನದಿ ಹತ್ರ ಇರುವಂಥ ಪಾತಾಳಪುತ್ರಿ ದೇವಸ್ಥಾನ, ಈ ಕೋಟೆ ಒಳಗಿದಂಥ ಪಾತಾಳಪುತ್ರಿ ದೇವರ ದರ್ಶನ ಆಯಿತು. ಈಗ ಹೊರಗಡೆ ಹೋಗ್ತಾ ಇದ್ದೀನಿ ಬಸ್ ಕಡೆ. ನಮ್ಮ ಭಾರತ್ ಗೌರವ ಟ್ರೈನಲ್ಲಿ ಬಂದಂಥ ಟೂರಿಸ್ಟ್ ಕೆಲವರು ಇದ್ದಾರೆ, ಅವ್ರಿಗೆ ಅವ್ರ ಅನಿಸಿಕೆ ಏನು ಅಂತ ಕೇಳೋಣ. ಈ ಟ್ರಿಪ್ ಬಗ್ಗೆ ಏನು ಅನಿಸ್ತಮ್ಮ ನಿಮಗೆ? ಚೆನ್ನಾಗಿದೆ ಸರ್. ಎಲ್ಲ ಬೆಂಗಳೂರು ಯಾವ ಊರಿಂದ ಬರ್ತೀರಾ? ಆನೇಕಲ್ಲಿಂದ ಬಂದಿದ್ದೀವಿ. ಚೆನ್ನಾಗಿದೆ. ನೀವು ಬುಕ್ ಮಾಡ್ಕೊಂಡು ಬೆಂಗಳೂರಿಂದ ಯಶವಂತಪುರದಿಂದ ಬಂದಿರೋದು. ಏನಿಸ್ತು ಕಾಶಿ ದರ್ಶನ ಮಾಡಿದ್ರೆ? ಕಾಶಿ ದರ್ಶನ ಚೆನ್ನಾಗಾಯ್ತು. ಮೊದಲನೇ ದಿನನ ಮೊದಲನೇ ಟೈಮ್ ಅಥವಾ ಫಸ್ಟ್ ಟೈಮ್ ಕಾಶಿ ದರ್ಶನ? ಫಸ್ಟ್ ಟೈಮ್. ಪ್ರಯಾಗ್ರಾಜ್ ಫಸ್ಟ್ ಟೈಮ್. ವ್ಯವಸ್ಥೆ ಏನು ಅನ್ನಿಸ್ತು? ಚೆನ್ನಾಗಿದೆ. ವಯಸ್ಸಾದವರೆಲ್ಲ ಬರ್ಬೋದು ಎಲ್ಲ ಬರ್ಬೋದು, ಬಂದು ಹೋಗ್ಬೋದು, ಎಲ್ಲ ಆರಾಮಿದೆ. ಎಲ್ಲ ಬರ್ಬೋದು. ಊಟದ ವ್ಯವಸ್ಥೆ ಮುಖ್ಯವಾಗಿ, ಊಟದ ವ್ಯವಸ್ಥೆ ಚೆನ್ನಾಗಿದೆ, ಬಟ್ ಹುಳಿ ಕಮ್ಮಿ ಇದೆ ಅಷ್ಟೇ, ಅದೊಂದೇ ಪ್ರಾಬ್ಲಮ್. ಹುಳಿ ಕಮ್ಮಿ, ಖಾರ ಕಮ್ಮಿ, ಅದೊಂದೇ. ಏನು ಅಂದ್ರೆ ಎಲ್ರಿಗೂ ಅಡ್ಜಸ್ಟ್ ಆಗ್ತದೆ. ಅಯೋಧ್ಯೆ ಒಂದು ನೈಟ್ ಸ್ಟೇ ಮಾಡ್ಬೇಕು ಸರ್. ಅಯೋಧ್ಯೆ ಒಂದು ನೈಟ್ ಅಯೋಧ್ಯೆ ಒಂದ್ ನೈಟ್ ಸ್ಟೇ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಒಂದು ನೈಟ್ ಇದ್ರೆ ಸ್ಟೇ. ಚೆನ್ನಾಗಿರುತ್ತೆ. 8 ದಿನ 9 ದಿನ 2 ದಿವಸ ಕಾಶಿ ಸ್ಟೇ ಮಾಡಿದ್ರು. ಅಯೋಧ್ಯೆಯಲ್ಲಿ 1 ದಿವಸ 2 ದಿವಸ ಒಂದು ದಿವಸ ಸ್ಟೇ ಮಾಡಿದ್ರು ಚೆನ್ನಾಗಿತ್ತು. ಇಲ್ಲಿದ್ರೆ ಏನು ಮಾಡೋಕ್ಕೂ ಆಗಲ್ಲ. ನೋಡಕ್ಕೆ ಗಯಾ ನೋಡಿ ಏನು ಅನಿಸ್ತು ನಿಮಗೆ? ಗಯಾ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಚೆನ್ನಾಗಿದೆ. ಫಸ್ಟ್ ಟೈಮ್ ಬರ್ತಾರ. ಓದಿ ಬುದ್ಧನ ಟೆಂಪಲ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಆರಾಮಿದೆ. ಇದಾದ್ಮೇಲೆ ಭಾರತ್ ಗೌರವ ಬಂದ್ರೆ 4 ನೈಟ್ 5 ಡೇಸ್ ಕಾಶಿ ನೋಡಿದ್ಮೇಲೆ ರಾಮೇಶ್ವರಂ. ಅದು ಅದೇನಾದ್ರು ಪ್ಲಾನ್ಸ್ ಇದೆಯಾ? ಇದೆ ಸರ್, ನೆಕ್ಸ್ಟ್ ಹೋಗ್ಬೇಕು ರಾಮೇಶ್ವರಂ. ಹೆಂಗ್ ಬುಕ್ ಮಾಡ್ಕೊಂಡ್ರಿ? ಇನ್ನೂ ಇಲ್ಲ, ಏನು ಬುಕ್ಕಿಂಗ್ ಇಲ್ಲ. ಅಲ್ಲಲ್ಲ, ಇಲ್ಲಿ ಬರೋದಕ್ಕೆ ಹೆಂಗ್ ಬುಕ್ ಮಾಡ್ಕೊಂಡ್ರಿ? ನಮ್ಮ ಮಗ ಆನ್ಲೈನ್ ಅಲ್ಲಿ ನೋಡ್ಬಿಟ್ಟು ಬುಕ್ ಮಾಡಿದ್ದು ಸರ್. ಮಗ ಆನ್ಲೈನ್ ಅಲ್ಲಿ IRCTC ವೆಬ್ಸೈಟ್. ವೀಕ್ಷಕರೇ, ನೀವು ಯಾವುದೇ ವೆಬ್ಸೈಟ್ ಹೋಗ್ಬೇಡಿ. ಏಜೆಂಟ್ಗಳ ಹತ್ರ irctctourism.com ಹೋದ್ರೆ ಜೀವ್ಗಳು ಈಸಿಯಾಗಿ ಇದನ್ನ ಬುಕ್ ಮಾಡ್ಕೋಬಹುದು. ಯಾವ ಏಜೆಂಟು ಆ ಏಜೆಂಟ್ ಹೋಗಿ ಎಕ್ಸ್ಟ್ರಾ ಕ್ಯಾಶ್ ಕೊಟ್ಟು ಮಾಡ್ಕೋಬೇಡಿ, ಈಸಿಯಾಗಿ ಬುಕ್ ಮಾಡ್ಕೋಬಹುದು. ಓಕೆ, ಇನ್ನೇನು ಹೇಳ್ಬೇಕು ಅನ್ಕೋತೀರಾ? ಇನ್ನೇನು ಇಲ್ಲ ಸರ್, ಎಲ್ಲರಿಗೂ ಹೊಡ್ತಾ ಇದ್ದೀವಿ ಬೆಂಗಳೂರು ಕಡೆಗೆ. ಇವತ್ತು ಒಂದ್ ರೀತಿ ಒಳ್ಳೆ ಮೆಮೊರಿ ಅಂತ ಹೇಳ್ಬೋದು. ಒಳ್ಳೆ ಮೆಮೊರಿನೇ ಸರ್. ಸ್ನಾನ ತುಂಬಾ ಚೆನ್ನಾಗಿತ್ತು. ಪ್ರಯಾಗ್ರಾಜಲ್ಲಿ ಸ್ನಾನ ತುಂಬಾ ಚೆನ್ನಾಗಿತ್ತು. ನೀವು ಮಾಡಿದ್ರಾ? ಮಾಡಿದ್ವಿ ಸರ್. ಎಲ್ಲ ಮಾಡಿದ್ರಾ? ಎಲ್ಲ ಮಾಡಿದ್ವಿ. ಚಳಿ ಅನ್ನಿಸ್ಲಿಲ್ವಾ? ಚಳಿ ಫಸ್ಟ್ ಚಳಿ ಅನಿಸ್ತು, ತಿರ್ಗಿ ನಾರ್ಮಲ್ ಚೆನ್ನಾಗಾಯ್ತು. ಡಿಗ್ರಿ ಇತ್ತು, ರಿಫ್ರೆಶ್ ಆಯ್ತು. ಪುಣ್ಯ ಬಂತು. ಹೌದು ಸರ್, ಬಂದಿದ್ದಕ್ಕೂ ಪುಣ್ಯ. ಹೌದು ಸರ್. ಥ್ಯಾಂಕ್ಸ್ ಮೇಡಮ್. ಓಕೆ ಸರ್, ಧನ್ಯವಾದ ಸರ್. ವೀಕ್ಷಕರೇ, ನೀವೇನು ನೋಡ್ತಿದ್ದೀರಾ ಅಲ್ಲಿ ಎದುರುಗಡೆ, ಅಲ್ಲಿ ಜನವರಿ 3ನೇ ತಾರೀಕಿಂದ ಮಾಘಮೇಳ ಅಂತ ಶುರುವಾಗ್ತಿದೆ. ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಹಾಗೆ ಕುಂಭಮೇಳ ಆಯಿತು, ಅದೇ ರೀತಿ ಜನವರಿ 3ರಿಂದ ಮಾಘಮೇಳ ಅಂತ ನಡೆಯುತ್ತೆ ಈ ಜಾಗದಲ್ಲಿ. ಜನವರಿ 3ರಿಂದ ಆಗ ಮತ್ತೆ ಜನರು ಜಾಸ್ತಿ ಆಗ್ತಾರೆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡೋಕ್ಕೆ ಅಂತ. ಈಗಲೂ ಬರ್ತಾ ಇದ್ದಾರೆ ನೋಡಿ, ದೋಣಿ ಹೇಗೆ ನಡೀತಾ ಇದೆ. ಏಯ್ ಬೇಡ ಬೇಡ ಬೇಡ, ಏಯ್ ಓಯಪ್ಪ ಸರ್ ಅವ್ನ ಕೇಳಿ ಕೊಡಿ ಸರ್, ಅವ್ನಿಗೆ ಅಭ್ಯಾಸ ಇರ್ತದೆ. ಅಯ್ಯೋ ತು ಪಕಡ ಯಾರು. ಅಯ್ಯೋ ಪ್ರಯಾಗರಾಜ್ ಒಂಟೆ ಸವಾರಿ ಮಾಡು. ಹೊಟ್ಬಿಡೋಣ ಬೆಂಗಳೂರು ಕಡೆಗೆ. ಬೆಂಗಳೂರು ಕಡೆ ಹೊಟ್ಬಿಡೋಣ ಹಿಂಗೆ. ಒಬ್ಬ ಅಯ್ಯೋ, ಲೆಫ್ಟ್ ಟು ರೈಟು, ಲೆಫ್ಟ್ ಟು ರೈಟು, ಲೆಫ್ಟ್ ಟು ರೈಟು. ಅಯ್ಯೋ ಥ್ಯಾಂಕ್ಸ್ ಒಂಟೆ, ನಿಧಾನಕ್ಕೆ ಹೋಗಪ್ಪ, ಬೇಜಾರು ಮಾಡ್ಕೊಬೇಡ. ಸಾಗ. ಅಯ್ಯೋ ಬಸ್ ಹೈಟ್ ಇದೆ, ಇದ್ರ ಮೇಲೆ ಕೂತ್ಕೊಂಡ್ರೆ ಇಷ್ಟೊಂದು ದೊಡ್ಡ ಹೈಟು. ಚೆನ್ನಾಗಿ ಟ್ರೈನಿಂಗ್ ಕೊಟ್ಬಿಟ್ಟಿರ್ತಾರೆ ಅಂತ ಕಾಣುತ್ತೆ.
ಪಾಪ ಅವು ಮೂಕ ಪ್ರಾಣಿಗಳು. ಮಳೆಗಾಡಲ್ಲಿ ಏನೋ ಯೂಸ್ ಮಾಡ್ಕೋತಾರೆ, ಓಕೆ. ಇದರಲ್ಲಿ ದುಡಿಮೆಗೆ ಯೂಸ್ ಮಾಡ್ಕೋತಾ ಇರ್ತಾರೆ. ನೋಡಿ ಹಾಕಿರೋಂಥ ಟೆಂಟ್ಗಳು ಹ್ಯಾಕ್ ಕಾಣಿಸ್ತಾ ಇದೆ. ಬಸ್ ಸೈಟ್ಗೆ ಹುಯ್ 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 ಇಲ್ಲೆಲ್ಲ ನಮ್ಮ ಬಸ್ಗಳನ್ನ ಪಾರ್ಕ್ ಮಾಡಿದ್ದಾರೆ, ಭಾರತ್ ಗೌರವ ಬಸ್ಗಳು. ಹಾಂ, ಶಬ ಒಂಟೆ ಸವಾರಿ ಅಷ್ಟು ಸುಲಭ ಇಲ್ಲ, ಅಂದ್ಕೊಂಡಷ್ಟು ಸುಲಭ ಇಲ್ಲ ಒಂಟೆ ಸವಾರಿ ನಿಜವಾಗ್ಲು. ಹಾಂ, ಬಸ್ಕರ್ ಯಾರ ಹಾಂ ಬಸ್ಕರ್ ಯಾರ ಏನು ರೀಲ್ಸ್ ಮಾಡ್ತಾ ಇದ್ದಾರೆ. ಒಂಟೆ ಮೇಲೆ ಕೂತ್ಕೊಳ್ಳೋದು ಜೊತೆಗೆ. ಒಂಟೆ ಥ್ಯಾಂಕ್ ಯು ಕಣಪ್ಪ. 50 ರೂಪಾಯಿ ಒಂದು ಒಂಟೆ ಸವಾರಿ, 50 ರೂಪಾಯಿ. ನಮ್ಮ ತಾತ ಇದ್ದಿದ್ರೆ ಅದ್ರ ಮೇಲೆ ಕೂಡ್ಸು ಅಂತ ಹೇಳಿರೋರು. ವೀಕ್ಷಕರೇ, ಇಲ್ಲಿಗೆ ಕಾಶಿ ಯಾತ್ರೆ ಮುಗೀತಾ ಇದೆ. ಪ್ರಯಾಗ್ರಾಜ್ ಸಂಗಮ್ ರೈಲ್ವೆ ಸ್ಟೇಷನ್ಗೆ ಮತ್ತೆ ಬಂದಿದ್ದೀವಿ. ಲಾಸ್ಟ್ ಲೆಗ್ ಆಫ್ ದಿ ರೇಸ್ ಅಂತಾರಲ್ಲ ಹಾಗೆ. ಸೊ ಇಲ್ಲಿಂದ ನಮ್ಮ ಪ್ರಯಾಣ ಬೆಂಗಳೂರಿನ ಕಡೆಗೆ ಹೊರಡ್ತಾ ಇದ್ದೀವಿ, ಮುಗೀತಾ ಇದೆ. ನೋಡೋಣ ಎಷ್ಟು ಜನ ಎಲ್ಲೆಲ್ಲಿ ಡಿಬೋರ್ಡ್ ಮಾಡ್ಕೋತಾರೆ, ಅದನ್ನು ಆದಷ್ಟು ಕವರೇಜ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಹೋಪ್ಫುಲಿ ನೀವೆಲ್ಲ ವೀಡಿಯೋ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಯಾವುದು ಸ್ಕಿಪ್ ಮಾಡಿದೆ ನೋಡಿ, ಎಲ್ಲ ಆಗಲಿ. ನಾವಿಲ್ಲಿ ಬಂದು ನಮ್ಮ ಟ್ರೈನಿಗೆ ಕಾಯ್ತಾ ಇದ್ದೀವಿ, ಬರಬೇಕು. ಅದು ಕ್ಲೀನಿಂಗಿಗೆ ಹೋಗಿರುತ್ತೆ, ಮೇಂಟೆನೆನ್ಸ್ಗೆ. ಯಾಕಂದರೆ ಅದೊಂದು ಪ್ರೈವೇಟ್ ಟ್ರೈನ್ ಅಲ್ವಾ, ಪ್ರತಿ ಸರ್ತಿ ಒಂದು ಸ್ಟೇಷನ್ ನಿಲ್ಲಿಸ್ದಾಗ್ಲೂ ಮೇಂಟೆನೆನ್ಸ್ ಅನ್ನೋದನ್ನು ಮಾಡ್ತಾರೆ. ಎಲ್ಲ ರೀತಿ ಚೆಕ್ ಮಾಡಿ ಯಾವ ರೀತಿ ಇದೆ ಅಂತ. ಸೊ ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನ್, ಪ್ರಯಾಗ್ರಾಜ್ ಸಂಗಮ್ ರೈಲ್ವೆ ಸ್ಟೇಷನ್. ಪ್ರಯಾಗ್ರಾಜಲ್ಲಿ 4 ರೈಲ್ವೆ ಸ್ಟೇಷನ್ ಇದ್ದಾವೆ. ಹಾಗೆ ನಮ್ಮ ಬೆಂಗಳೂರಲ್ಲಿ ಯಶವಂತಪುರ, SMBT, SPC ಅಂದರೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇದೆ, KR ಪುರಂ. ಅದೇ ರೀತಿ ಇಲ್ಲಿ 4 ಸ್ಟೇಷನ್ ಇದೆ. ಅದರಲ್ಲಿ ಇದು ಪ್ರಯಾಗ್ರಾಜ್ ಸಂಗಮ್ ರೈಲ್ವೆ ಸ್ಟೇಷನ್. ನಮ್ಮ ಟ್ರೈನ್ ಇಲ್ಲಿಗೆ ಬಂದು ನಿಲ್ಲಿಸಿತ್ತು.